ಹೆಂಗದೀರಿ? ಐ ಹೋಪ್ ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೇನಿ. ಇವತ್ತು ಏನು ಸ್ಪೆಷಲ್ ಐತಂದ್ರೆ ಬಸವ ಜಯಂತಿ. ನಮ್ಮ ಸೈಡ್ ಎಲ್ಲ ಬಸವ ಜಯಂತಿಗೆ ಅಕಿತಿ ಅಂತ ಸೆಲೆಬ್ರೇಷನ್ ಮಾಡ್ತೀವಿ. ಈ ಅಕಿತಿ ಅಂದ್ರೆ ಅಜ್ಜ ಅಜ್ಜಿಗೆ ಅರ್ಬಿ ಎರ್ಸೋದು ಮತ್ತು ಊಟಕ್ಕೆ ಹಾಕೋದು ಇರ್ತೈತಿ. ಮನೆಯಿಂದ ಸಮೀಪ ಸ್ಮಾರಕ ಐತಿ, ಅಲ್ಲಿ ಎಲ್ಲ ಸೆಲೆಬ್ರೇಷನ್ ಬಸವಣ್ಣ ತೊಟ್ಟಲ್ನಾಗ ಅದು ಹಾಕಿರ್ತಾರೆ. ಅದು ತೋರಿಸ್ತೇನೆ ನಿಮಗೆ. ಬಾಗೇವಾಡಿ ಒಳಗೆ ಫುಲ್ ಜೋರು ಮಾಡ್ತಾರೆ ಇದು ಹಬ್ಬ. ಅಂದ್ರೆ ಬಾಗೇವಾಡಿ ಒಳಗೆ ಬಸವಣ್ಣ ಹುಟ್ಟಿದೈತ್ಲ, ಅದಕ್ಕೆ ಸ್ಮಾರಕಕ್ಕೆ ನಾವು ವಿಡಿಯೋ ಹೆಂಗೆ ಅನಿಸ್ತದೆ ಅಂತ ನನಗೆ ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡೋದು ನೆನಪಾರ್ಲಾರೆ ಹೇಳ್ರಿ. ಫಾರ್ಗೆಟ್ ದಿ ಸಬ್ಸ್ಕ್ರೈಬ್. ನೋಡ್ರಿ ಸ್ಮಾರಕ ತೋರಿಸ್ತೇನೆ. ಏನು ನೋಡ್ರಿ ಸ್ಮಾರಕ ಕಾಣತಿಲ್ಲ, ಸಂಜೆಗೆ ತೋರಿಸ್ತೇನೆ ಎಲ್ಲ ವಿಡಿಯೋಗಳು. ಅದು ಹಾಡಾತಾರ ನೋಡ್ತಿರ್ಬೋದು. ಸಂಜೆಗೆ ಹೋಗೋದೈತಿ ನೋಡ್ರಿ. ಈಗ ಮಾರ್ನಿಂಗ್ ವೈಬ್ ಹೆಂಗದ ಅಂತ ಹೇಳಿ ನಮ್ಮ ಬಾಗೇವಾಡಿದ ಸ್ವಲ್ಪ ಪ್ಲ್ಯಾಂಟ್ ಅದು ಇಟ್ಟಾರ. ಒಂದು ಫ್ಲವರ್ ಆಗದ ತೊಗೊಂಡು ಹೋಗಮ್ ದೇವ್ರಿಗೆ ಹಾಕಾಕ. ಮಿನಿ ದಾಸವಾಳ ಅದ, ಎಷ್ಟು ಚಂದ ಆಗದ ನೋಡ್ರಿ. ನಮ್ಮ ಮಾಮಿಗೆ ಪ್ಲ್ಯಾಂಟ್ ಅದು ಹಚ್ಚೋದಂದ್ರೆ ಭಾಳ ಲೈಕ್. ಸೊ ಎಷ್ಟು ಪ್ಲ್ಯಾಂಟ್ ಹಚ್ಚಾವ ನೋಡ್ರಿ. ದೇವ್ರ ಪೂಜಾ ಮುಗೀತು ನೋಡ್ರಿ. ಈಗ ನಮ್ಮ ಅಜ್ಜಿಯವರು ದೇವ್ರು ಎಷ್ಟು ಅದಾವಂತ ಖರೆ ಭಾರಿ ಅನ್ನಿಸ್ತದೆ ಪೂಜಾ ಮಾಡಕ್ಕೆ. ಪೂಜಾ ಮಾಡಿದ್ಮೇಲೆ ಒಂದು ಪಾಸಿಟಿವ್ ವೈಬ್ ಸಿಗ್ತದೆ ನೋಡ್ರಿ. ನಾ ಹೇಳಿದ್ದೆ ಅಲ್ಲ ನಿಮಗೆ ಅಜ್ಜ ಅಜ್ಜಿಗೆ ಅರ್ಬಿ ಏರ್ಸೋದಂತ ಹೇಳಿ, ಅದೇ ಈಗ ರೆಡಿ ಮಾಡತ್ತಾಳ ನೋಡ್ರಿ ನಮ್ಮ ಮಾಮಿ. ಅಕ್ಷಯ ತೃತೀಯ ಭಾರತೀಯ ಹಬ್ಬಗಳಲ್ಲಿ ಅಕ್ಷಯ ತೃತೀಯ ಹಬ್ಬಕ್ಕೆ ಪ್ರತ್ಯೇಕವಾದ ಸ್ಥಾನವಿದೆ. ಈ ಹಬ್ಬವನ್ನು ವೈಶಾಖ ಶುದ್ಧ ತದಿ ಎಂದು ಹಿಂದೂ ಧರ್ಮ ಆಚರಿಸುತ್ತದೆ. ಶಿವನ ಅನುಗ್ರಹದಿಂದ ಕುಬೇರ ಸಂಪತ್ತಿಗೆ ರಕ್ಷಕನಾಗಿ ನೇಮಕವಾದ ದಿನ. ಮಹಾಲಕ್ಷ್ಮಿ ಶ್ರೀಹರಿ ವಿವಾಹ ಮಾಡಿಕೊಂಡ ಶುಭ ದಿನವಾಗಿದೆ. ಶಾಸ್ತ್ರಗಳಲ್ಲಿ ಹೇಳುತ್ತವೆ, ಈ ದಿನ ಲಕ್ಷ್ಮೀದೇವಿ ಬಂಗಾರದಿಂದ ಅಲಂಕರಿಸಿ ಪೂಜಿಸಿದರೆ ಮನೆಗೆ ಸಿರಿ ಸಂಪತ್ತು ಇರುತ್ತದೆ ಎಂದ ನಂಬಿಕೆ. ವೈಶಾಖ ಮಾಸದಲ್ಲಿ ಶುಕ್ಲ ಪಕ್ಷ 3 ದಿನದಲ್ಲಿ ಈ ಹಬ್ಬ ಆಚರಿಸುತ್ತಾರೆ. ಈ ದಿನದಲ್ಲಿ ಅನೇಕ ಶುಭ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ. ಒಂದ್ ಸೈಡ್ ಒನ್ ಟೈಪ್ ಪೂಜಾ ಮಾಡ್ತಾರೆ. ನಮ್ಮ ಮನೆಯಾಗೆ ಬೇರೆ ಪದ್ಧತಿ ಐತಿ ಮತ್ತು ನಮ್ಮ ಅಜ್ಜಿಯವ್ರ ಮನೆ ಒಳಗೆ ಬೇರೆ ಪದ್ಧತಿ ಐತಿ. ಈ ಹಬ್ಬ ಏನಂದ್ರೆ ಹಿರಿಯರ ಹಬ್ಬ ಆಗಿರ್ತದಂಥದ್ದು. ಅವ್ರಿಗೆ ಅರ್ಬಿ ಏರಿಸ್ತಾರೆ, ಅವ್ರ ಹೆಸರು ಮೇಲೆ ಊಟಕ್ಕೆ ಹಾಕೋದು, ಅವ್ರ ಫೋಟೋಗೆ ಪೂಜಾ ಮಾಡೋದು. ಮನೆ ಒಳಗೆ ಪ್ರಿಯಾರಿ ಮಾವಿನಕಾಯಿ ಅದು ಪೂಜೆ ಆಗುತ್ತಾನ ತಿನ್ನೋದಿಲ್ಲ. ನಮ್ಮ ಮನೆ ಒಳಗೆ ಸ್ವಲ್ಪ ಪದ್ಧತಿ ಚೇಂಜ್ ಅದಾವ. ಮಣ್ಣಿನ ಗಡಿ ಒಳಗೆ ನೀರು ತುಂಬ್ತಾರೆ. ನೈವೇದ್ಯಕ್ಕೆ ಆಲದ ಮರದ ಪ್ಲೇಟ್ ಮಾಡಿ ಅದ್ರೊಳಗೆ ಇಡ್ತಾರೆ. ಹೀಗೆ ಒಬ್ರೊಬ್ಬರ ಮನೆ ಒಳಗೆ ಒಂದೊಂದು ಪದ್ಧತಿ ಅದಾವು. ಈಗ ನೈವೇದ್ಯ ಸಂಬಂಧ ಹೋಳಿಗೆ ಮಾಡತ್ತಾಳ ನಮ್ಮ ಮಾಮಿ. ಅಕಿತಿ ಸ್ಪೆಷಲ್ ಹೋಳಿಗೆ ನೋಡ್ರಿ ಗೈಸ್. ಸೊ ಅದಕ್ಕೆ ಅಜ್ಜಿ ಅಜ್ಜ ಹೆಸರು ಮ್ಯಾಗ ಊಟಕ್ಕೂ ಹಾಕೋದಿರ್ತದೆ ಮತ್ತು ನೈವೇದ್ಯ ತೋರಿಸೋದಿರ್ತದೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ ನೋಡ್ರಿ, ಅವ್ರಿ ಅಮಾವಾಸ್ಯೆಗೆ ಫಿಕ್ಸ್ ಹೋಳಿಗೆ ಮಾಡ್ತಾರೆ. ಉತ್ತರ ಕರ್ನಾಟಕದವ್ರು ಯಾರ್ಯಾರು ಲಾಗ್ ನೋಡತ್ತೀರಿ ಮತ್ತು ಯಾರ್ಯಾರಿಗೆ ಹೋಳಿಗೆ ಲೈಕ್, ಸೊ ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ. ಈಗ ನೋಡ್ರಿ ನೈವೇದ್ಯ ತೋರಿಸಿದ್ದೀವಿ. ಇವ್ರೇ ನೋಡ್ರಿ ನಮ್ಮ ಅಜ್ಜಿ ಅಜ್ಜ, ಅಂದ್ರೆ ಇವ್ರು ನಮ್ಮ ಮಮ್ಮಿದ ಪಪ್ಪ ಮಮ್ಮಿ. ಅಕಿತಿ ಸ್ಪೆಷಲ್ ಏನಿತ್ತಂದ್ರೆ ಇವತ್ತು ಬಸವ ಜಯಂತಿನೂ ಐತ್ಲ, ಅದಕ್ಕೆ ಹೋಳ್ಗಿ, ಶಿಕರ್ನಿ, ಹಪ್ಪಳ, ಕೋಸಂಬರಿ, ಪಲ್ಯ
ಅನ್ನ ಸಾರ. ಸಂಜೆಗೆಲ್ಲ ಪೂಜಾ ಇಳಿಸೋದಿರ್ತದ ನೋಡ್ರಿ ಗೈಸ್. ಚರ್ಗಿ ಇಟ್ಟಿರ್ತಾರಲ್ಲ ಅವು ಈಗ ತೆಗಿತಾರ, ಪೂಜಾ ಎಲ್ಲ ಇಳ್ಸಾತಾರ ನೋಡ್ರಿ ಟೈಮ್ ಸಂಜೆಕ್ ಆದ್ಮ್ಯಾಗ. ನೋಡ್ರಿ ಗೈಸ್ ನಾವೀಗ ರೆಡಿ ಆಗಿ ಹೋಗ್ಬೇಕು ಗುಡಿಗೆ. ಈಕಿ ನೋಡ್ರಿ ಗೈಸ್ ನಮ್ ಮೀನಾ ದೀದಿ. ಮನಿಲೆ ಭಾಳ ನಿಯರ್ ಬೈ ವಾಕ್ ಐತಿ. ಇದು ರೋಡ್ಕ ಪಲ್ಲೆಕಟ್ಟಿ ಅಂತಾರ ನೋಡ್ರಿ. ಇದೇ ನೋಡ್ರಿ ಸ್ಮಾರಕ ಎಷ್ಟ್ ಚಂದ ಐತಿ. ನೋಡ್ರಿ ಇದು ವೈಟ್ ಕಲರ್ದ ಪೇಂಟ್ ಮಾಡ್ಯಾರ ಕಾಲ್ ಸುಡಬಾರ್ದು ಅಂತ ಹೇಳಿ. ಸ್ಮಾರಕ ಎಂಟ್ರೆನ್ಸ್ ಎಷ್ಟು ಗದ್ದಲ ಐತಿ. ಬಸವ ಜಯಂತಿ ಇತ್ಲಾ, ಸೊ ಅದಕ್ಕೆ ತೊಟ್ಲಾದಾಗದು ಹಾಕಿರ್ತಾರೆ, ಡೆಕೋರೇಷನ್ ಚಂದ ಮಾಡಿರ್ತಾರೆ ಅಂತ ಹೇಳಿ ಭಾಳ ಜನ ಬಂದಿರ್ತಾರೆ. ಸ್ಮಾರಕನಾಗ ತೊಟ್ಲ ಹಾಕತ್ತಾರ ನೋಡ್ರಿ. ಬೆಳ್ಳಿ ಬಸವನಾಗ ತೊಟ್ಟಲ್ನಾಗ ಹಾಕ್ತಾರ. ಸ್ವಾಮೀಜಿಗಳದು ಎಲ್ಲರೂ ಬಂದಿರ್ತಾರ. ಸ್ವಾಮೀಜಿ ಕೈಲೇನೆ ಹಾಕಿಸ್ತಾರ ತೊಟ್ಟಲ್ನಾಗ. ಮತ್ತು ಭಾಳ ಜನನೂ ಎಲ್ಲರೂ ಹೋಗಿರ್ತಾರ, ಹೆಣ್ಮಕ್ಳು ಅವರು ಹಾಕ್ತಾರ ನೋಡ್ರಿ. ಎಲ್ಲ ನೋಡ್ಬೋದು ಎಷ್ಟು ಜನ ಬಂದಾರ ಅಂತ ಹೇಳಿ. ಎಷ್ಟು ಗದ್ದಲ ಐತೆ ನೋಡ್ರಿ ಸ್ಮಾರಕೆಲ್ಲ. ಅಲ್ಲಿ ತೊಟ್ಲನಾಗ ಹಾಕ್ತಿರ್ತಾರ ಅಂತ ಹೇಳಿ ಭಾಳ ಜನ ಹೋಗಿರ್ತಾರ. ನಾನು ಈಗ ಹೋಗಿದ್ದಿದೆ ಫಸ್ಟ್ ಟೈಮ್ ನೋಡ್ರಿ. ಚಲೋ ಅನ್ನಿಸ್ತೆಲ್ಲ ನೋಡಾಕ. ವಿಡಿಯೋಗಳದು ಎಲ್ಲ ಮಾಡ್ಕೊಂಡೇನಿ. ಮೆಮೊರೇಬಲ್ ಇರ್ತೈತಿ. ಈವ್ನಿಂಗ್ ಎಷ್ಟು ಜನ ಬಂದಾರ ನೋಡ್ರಿ. ಫೋಟೋಸ್ ತಕ್ಕೊಳಕ್ಕೂ ಚಲೋ ಐತಿ ಪ್ಲೇಸ್. ಈ ಸ್ಮಾರಕನಾಗ ಬಸವಣ್ಣನವ್ರದ್ದು ಎಲ್ಲ ಲೈಫ್ ಸ್ಟೈಲ್ ಐತಿ. ಫುಲ್ ಸಣ್ಣವ್ರಿದ್ದಾಗ ಹೆಂಗಿದ್ರು. ಮತ್ತು ಒಂದೊಂದು ನನಗಿದು ಏನು ಚಲೋ ಅನ್ನಿಸ್ತಂದ್ರೆ ಎಲ್ಲ ಕೋಟ್ಸ್ ಮಾಡಿ ಹಾಕಾರ. ಅವು ಓದಾಕಂದ್ರೆ ಭಾಳ ಚಲೋ ಅನ್ನಿಸ್ತು. ಅವ್ರ ತಾಯಿ ಜೊತೆ, ಅವ್ರ ತಂದೆ ಜೊತೆ ಮತ್ತು ಅವ್ರ ಗುರುಗಳ ಅವ್ರ ಜೊತೆ ಇದ್ದಿದ್ದೆಲ್ಲ ಅದಾವಲ್ಲಿ. ಸ್ವಲ್ಪ ಸ್ಟ್ಯಾಚುಗಳು ಅದಾವ. ಈಗ ನೋಡ್ರಿ ನಾವು ಬಸವಣ್ಣನ ಗುಡಿಗೆ ಹೊಂಟೀವಿ. ಇದೇ ನೋಡ್ರಿ ನಮ್ಮ ಬಾಗೇವಾಡಿ ಬಸವೇಶ್ವರ ಸರ್ಕಲ್. ಅಲ್ಲೇ ಬಸವೇಶ್ವರ ಸರ್ಕಲ್ನಾಗ ಹನುಮಂತನ ಗುಡಿ ಇತ್ತು. ಸೊ ಅದಕ್ಕೂ ಹೋಗಿ ಬಂದೀವಿ ಅಲ್ಲೇ ಹನುಮಂತನ ಗುಡಿ. ನೋಡ್ರಿ ಬಸವ ಜಯಂತಿ ಅಂತ ಹೇಳಿ ಎಷ್ಟು ಚಂದ ಲೈಟಿಂಗ್ ಮಾಡ್ಯಾರ.
ನೋಡಿದ್ರಲ್ಲ ನಮ್ಮ ಬಸವನ ಬಾಗೇವಾಡಿ ಗುಡಿ ಹೆಂಗೈತೆ ಅಂತ ಹೇಳಿ ದರ್ಶನ ಮಾಡ್ರಿ ಬಸವಣ್ಣಂದು. ಫುಲ್ ಒನ್ ಡೇ ಫುಲ್ ಹೆವಿ ಮಳೆ ಆಗೈತೆ ನೋಡ್ರಿ ಗೈಸ್ ಬಾಗೇವಾಡಿ ಒಳಗೆ. ನಸಿಕ್ನ್ಯಾಗ ಬಸವಣ್ಣನ ಪಾಲ್ಕಿ ಬರ್ತದ್ರಿ. ಮಾರ್ನಿಂಗ್ ಶಾರ್ಪ್ 4ಕ್ಕೆ ಬರ್ತಿತ್ತದು. ವಿಡಿಯೋ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಶೇರ್ ಮಾಡಿ ನೋಡಿ ಗೈಸ್. ನಮ್ಮ ಬಾಗೇವಾಡಿ ಲಾಗ್ ಹೆಂಗೆ ಅನ್ನಿಸ್ತ ಮತ್ತು ಬಸವ ಜಯಂತಿ ಈ ಸಲ ಕೋಇನ್ಸಿಡೆನ್ಸ್ ಆಗಿ ಬಾಗೇವಾಡಿ ಒಳಗೆ ಆಗೈತೆ ನಂದರೆ ನಂಗೆ ಭಾಳ ಲೈಕ್ ಆಯ್ತು. ಯಾವಾಗಲೂ ನೋಡಿದ್ದಿಲ್ಲ ಮತ್ತು ಭಾಳ ಚಲೋ ಅನ್ನಿಸ್ತು ನನಗರೆ. ಬಾಗೇವಾಡಿ ಒಳಗೆ ಬಸವ ಜಯಂತಿ ಮತ್ತು ಸ್ಮಾರಕನಾಗಿಂದು ಎಲ್ಲ ಚಲೋ ಅನ್ನಿಸ್ತು. ಅದರ ನೆಕ್ಸ್ಟ್ ಡೇ ನೋಡ್ರಿ ಗೈಸ್ ಎತ್ಕೊಳ್ದ ಮೇಳ ಮಾಡಿದ್ರು. ಅದ್ರಾಗ ಏನಿಲ್ಲ ಅಂದರೂ 400 ಎತ್ಗಳಿದ್ದು ವಿತ್ ಎತ್ತಿನ ಗಾಡಿನೂ ನೋಡಕ್ಕೆ ಸಿಕ್ತು. ಮತ್ತು ಊರಿಗೊಳಗಿನ ಮಂದಿ ಸ್ವಾಮೀಜಿ ಮತ್ತು ಬಸವಣ್ಣನವ್ರದ್ದು ಫೋಟೋ, ಅಕ್ಕ ಮಹಾದೇವಿ, ಛತ್ರಪತಿ ಶಿವಾಜಿ ಮಹಾರಾಜರದ್ದು, ಕಿತ್ತೂರು ರಾಣಿ ಚೆನ್ನಮ್ಮಂದು ಅನೇಕ ಮಹಾನ್ ವ್ಯಕ್ತಿಗಳದ್ದು ಫೋಟೋಸ್ ಇದ್ದು. ಫೋಟೋಸ್ ಹಾಕಿ ಮೆರವಣಿಗೆ ಮಾಡ್ಯಾರ. ಎತ್ಗಳಿಗರ ಫುಲ್ ರೆಡಿ ಮಾಡಿದ್ರು. ರೆಡಿ ಮಾಡಿ ಕರ್ಕೊಂಡು ಹೊಂಟಿದ್ರು. ಸಿದ್ದೇಶ್ವರ ಸ್ವಾಮೀಜಿನೂ ಇದ್ರು. ಅವ್ರಿಗೆ ನೋಡ್ರೆ ಭಾಳ ಖುಷಿ ಆಯ್ತು. ಐ ಹೋಪ್ ಈ ಲಾಗ್ ಫುಲ್ ಲೈಕ್ ಮಾಡ್ತೀರಿ ಮತ್ತು ಜಬರ್ದಸ್ತ್ ಎಂಜಾಯ್ ಮಾಡ್ಕೋತ ನೋಡ್ತೀರಿ ಅಂತ ತಿಳ್ಕೊಂಡಿನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿರಿ ನನಗೆ. ಡೋಂಟ್ ಫಾರ್ಗೆಟ್ ದಿ ಸಬ್ಸ್ಕ್ರೈಬ್. ಬಾಯ್ ಗೈಸ್, ನೆಕ್ಸ್ಟ್ ಲಾಗ್ನಾಗ ಸಿಗುಮ.